ನಮಸ್ಕಾರ, ಜೆಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಕನಕಗಿರಿಯ ಹುಲಿಹೈದರ್ನಲ್ಲಿ ವಾಲ್ಮೀಕಿ ಮೂರ್ತಿ ಧ್ವಂಸ ಖಂಡಿಸಿ ಮರಳಿಯಲ್ಲಿ ಪ್ರತಿಭಟನೆ. ಭತ್ತದ ನಾಡು ಶ್ರೀರಾಮನಗರದಲ್ಲಿ ಸ್ವಚ್ಛತಾ ಆಂದೋಲನ. ಮತ್ತು ಎಸ್ಕೆಎನ್ಜಿ ಕಾಲೇಜಿನಲ್ಲಿ ಬಿಬಿಎಂ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ವಾರ್ತೆಗಳ ವಿವರ. ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳ ಮೂರ್ತಿಯನ್ನು ಧ್ವಂಸ ಮಾಡಿರುವ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ತಾಲೂಕಿನ ಮರಳಿಯಲ್ಲಿ ಕರ್ನಾಟಕ ಜನ ಕಲ್ಯಾಣ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಮೂರ್ತಿಯನ್ನು ಧ್ವಂಸ ಮಾಡಿರುವ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಮರಳಿಯಲ್ಲಿ ಕರ್ನಾಟಕ ಜನಕಲ್ಯಾಣ ವೇದಿಕೆ ಮತ್ತು ಪ್ರಗತಿನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಸೇವಾ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರಮುಖರಾದ ದೇವಪ್ಪ ಎಸ್ ಮೆಣಸಿಗೆ, ಯಮನೂರಪ್ಪ ಕರೂರ್, ಫಕೀರಪ್ಪ ಕಂಪ್ಲಿ ಹಾಗೂ ರಮೇಶ್ ನಾಯಕ ಅವರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮರಳಿ ಪ್ರಗತಿನಗರ ಜಿಲ್ಲಾ ಘಟಕ ಕೊಪ್ಪಳ ನಾಡ ತಹಶೀಲ್ದಾರ್ ನಾಡ ಕಾರ್ಯಾಲಯ ಮರಳಿ ಇವರ ಮುಖಾಂತರ ಹುಲಿಹೈದರ್ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿಯನ್ನು ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬೇಗನೆ ಬಂಧಿಸಬೇಕೆಂದು ಆಗ್ರಹದ ಮನವಿ ನಾಡ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ. ಈ ಮೂಲಕ ಕರ್ನಾಟಕ ಜನ ಕಲ್ಯಾಣ ವೇದಿಕೆ ಜಿಲ್ಲಾ ಹಾಗೂ ಪದಾಧಿಕಾರಿಗಳು ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಟ್ರಸ್ಟ್ ಕಮಿಟಿ ಮರಳಿ ಹಾಗೂ ಪ್ರಗತಿನಗರ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಅವಮಾನ ಮಾಡಿದ ಹಾಗೂ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು 8 ದಿನ 9 ದಿನ ಗತಿಸಿದರೂ ಯಾವೊಬ್ಬ ಅಧಿಕಾರಿಗಳು ಬಂಧಿಸಿರುವುದಿಲ್ಲ. ಇದು ತುಂಬ ವಾಲ್ಮೀಕಿ ಜನಾಂಗಕ್ಕೆ ಅವಮಾನವಾಗಿದೆ. ಆದರೂ ಸಹ ಜಿಲ್ಲಾ ಪೊಲೀಸ್ ಹಾಗೂ ತಾಲೂಕು ಪೊಲೀಸ್ ಇದನ್ನು ಬೇಗನೆ ಕಿಡಿಗೇಡಿಗಳನ್ನು ಶ್ವಾನ ದಳದಿಂದ ಪತ್ತೆ ಹಚ್ಚಿ ಇವರನ್ನು ಬಂಧಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಈ ಮೂಲಕ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ತಿಳಿಸುತ್ತಿದ್ದೇವೆ. ಬೇಗನೆ ಬಂಧಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಕೇಳಿಕೊಳ್ಳುತ್ತೇವೆ. ಇದನ್ನು ಮನವಿಯನ್ನು ಮಾನ್ಯ ನಮ್ಮ ನಾಡ ತಹಶೀಲ್ದಾರ್ ಇವರಿಗೆ ಅರ್ಪಿಸುತ್ತೇವೆ. ಇಲ್ಲಿವರೆಗೆ ಬಂಧಿಸ್ತಾ ಇದ್ದ ಕಾರಣದಲ್ಲಿ ನಾವಿವತ್ತ ನಮ್ಗೆ ಏನಂದ್ರು ಇಲ್ಲ, ನೀವು ಶಾಂತಿಯುತವಾದಂಥ ಒಂದು ಹೋರಾಟದ ಮುಖಾಂತರ ಒಂದು ಮನವಿ ಕೊಡ್ರಿ ಅಂತಂದ್ರು. ಇವತ್ತು ನಾವು ಹಂಗಾಗಿ ಶಾಂತಿಯುತವಾಗಿ ಒಂದು ಹೋರಾಟದ ಮುಖಾಂತರ ಮನವಿ ಕೊಡ್ತೀವಿ. ಇದನ್ನು ಸ್ಪಂದಿಸ್ತಾ ಇದ್ದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ. ಅವ್ರು ಯಾರೇ ಇರಲಿ, ಯಾವ ಜನಾಂಗದವರೇ ಇರಲಿ, ನಮಗೆ ಅದು ಪ್ರಶ್ನೆ ಅಲ್ಲ. ಅವರು ಕಿಡಿಗೇಡಿಗಳನ್ನು ಭಗ್ನಗೊಳಿಸಿದಂಥ ಕಿಡಿಗೇಡಿಗಳನ್ನು ಇಮಿಡಿಯೇಟಿಯಾಗಿ ಬಂಧಿಸಿ ಅವರಿಗೆ ಗಡಿಪಾರು ಮಾಡಬೇಕು. ಅದೇ ನಮ್ಗೆ ಇಲ್ಲೇ ಆದ್ರೆ ನಮಗೆ ಸಮಾಧಾನ ಆಗೋದಲ್ಲ. ನಮ್ಮ ಆತ್ಮಕ್ಕೆ ಅವ್ರು ಗಡಿಪಾರು ಮಾಡಬೇಕು. ಜಾತಿ ನಡುವೆ ಈಗ ವಿಷ ಬೀಜ ಬಿತ್ತುವಂಥ ವ್ಯಕ್ತಿಗಳು ಯಾರೇ ಇರಲಿ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ನಮ್ಮ ಭಾಗದಿಂದ ಗಡಿಪಾಗ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀವಿ. ಮಹರ್ಷಿ ವಾಲ್ಮೀಕಿಯನ್ನು ದುರಂತ ಮಾಡಿದಂಥ ವ್ಯಕ್ತಿ ಯಾವೇ ಜನರಾಗಲಿ ಒಬ್ಬೊಬ್ಬರಿಗೆ ಒಂದು ಜಾತಿ ಇರ್ತೈತಿ. ಆ ಜಾತಿಗೊಬ್ಬರು ಎಲ್ಲರಿಗೊಬ್ಬರೊಬ್ಬರಿಗೆ ಗುರುಗಳು ಇರ್ತಾರೆ. ಆದರೆ ಅದನ್ನೇ ದುರಂತ ಮಾಡಬೇಕಾದ್ರೆ ನನ್ನಿಂದ ನಾನು ಗುರುಗಳು ಅದನ್ನಂತ ತಿಳ್ಕೊಂಡು ಮಾಡಬೇಕು. ಅದು ಇಲ್ಲಾರ್ದಂಥ ವ್ಯಕ್ತಿನ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಅವನು ಬಂಧಿಸಿ ಅವನಿಗೆ ಶಿಕ್ಷೆ ಕೊಡಬೇಕಂತ ಕೇಳಿ 2 ಮಾತುಗಳನ್ನು ಮುಗಿಸಿ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಗ್ರಾಮ ಪಂಚಾಯತ್ನಿಂದ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕರ್ಟೂರಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಶ್ರೀರಾಮನಗರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ವಾರ್ಡಿಗೆ ಮೂಲಭೂತ ಸೌಕರ್ಯಗಳು ಸಿಕ್ಕವೆ. ಅದು ಇನ್ನು ಒಂದು 2ನೇ ವಾರ್ಡ್ ಗುಂತಕಲ್ಗೆ ಒಂದು ಸಮಸ್ಯೆ ಐತಿ. ಅದನ್ನು ಕೂಡ ಆದಷ್ಟು ನಾವು ಮಾಡ್ತೀವಿ. ಉಪಾಧ್ಯಕ್ಷರು, ನಾವು, ನಮ್ಮ ಶಾಸಕರವರು, ನಮ್ಮ TP ಜಿಲ್ಲಾ ಪಂಚಾಯತ್ ಎಲ್ಲರೂ ಒಬ್ಬಟ್ಟು ಕುಂತ್ಕೊಂಡು ಅವರು ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಕಲಿಸಬೇಕು. ಅವರು ಒಂದು ಪಟ್ಟ ಒದಗಿಸ್ಬೇಕು. ಅದನ್ನು ಮಾಡ್ತೀವಿ. ಆದಷ್ಟು ಇನ್ನೊಂದು 2 ತಿಂಗಳೊಳಗೆ ಮಾಡಿಕೊಡ್ತೀವಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 10 ವಾರ್ಡ್ನಲ್ಲಿ 24 ಸದಸ್ಯರು ಹೊಂದಾಣಿಕೆ ಮಾಡ್ಕೊಂಡು ಏನೇ ಕಸ ಇರಲಿ ಒಂದು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕೊಂದು, ಮೀನುಗಾರರು, ಮಟನು, ಚಿಕನ್ನು ಒಂದು ಸಿಸ್ಟಮ್ ಶ್ರೀರಾಮನಗರಲ್ಲಿ ಮಾಡಬೇಕಂತ ನಾವೆಲ್ಲ ರವಿಕುಮಾರ್ ನಾವು ಅನ್ಕೊಂಡಿವಿ. ಹಾಗೆ ನಮ್ಮ APMC ಅಧ್ಯಕ್ಷರು ಯಾರಾದರೂ ಈಗ ಅಧ್ಯಕ್ಷ ಸ್ಥಾನ ನಾಳೆ 28ಗೆ ಆಗುತ್ತಾ, ಯಾರೇ ಅಧ್ಯಕ್ಷರಾಗಲಿ ನಮ್ಗೆ APMCಯಲ್ಲಿ 1 ಎಕರೆ ಹೊಲ ಕೊಟ್ಟಿದ್ರೆ ಮಾರ್ಕೆಟನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಅದು ಶ್ರೀರಾಮನಗರ ನಮ್ಮ ರವಿಕುಮಾರ್ ಅಂದಂಗೆ ಮತ್ತೆ ಯಾಟ್ರಿಕ್ ಹೊಡಿಬೇಕಂದ್ರೆ ಜನರ ಸಹಕಾರ ಮಾಡಬೇಕು. ನಮಗೆ
ಜನರು ಅವ್ರ ಮನೆ ಮುಂದೆ ಕೆಲಸ ಅವರೇ ಒಂದು ತಾಸು ಯಾವುದೇ ಗಿಡ ಇರಲಿ, ಕಸ ಕಡ್ಡಿ ಕಾಂಗ್ರೆಸ್ ಗಿಡ ಇರಲಿ, ಯಾವುದೇ ಗಿಡ ಇರಲಿ, ಕೊಟ್ಟು ಕೆಲಸ ಕೆಟ್ಟದ್ದು ಏನಿದ್ರೆ ಕೂಡ ಕ್ಲೀನ್ ಮಾಡ್ಕೊಂಡು ಆ ಕಸವನ್ನು ನಮ್ಮ ಟ್ರಾಕ್ಟರ್ ಅವ್ರ ಮನೆ ಮುಂದೆ ಹೋಗುತ್ತೆ. ಆ ಟ್ರಾಕ್ಟ್ರಲ್ಲಿ ಅವರೇ ಹಾಕಬೇಕು. ನಮ್ಮ ಮನೆ ಅವ್ರ ಮನದಲ್ಲೇ ಹಾಕಿರಿ, ನನ್ನ ಮನದಲ್ಲಿ ಹಾಕಂದಿಲ್ಲ. ಗ್ರಾಮ ಪಂಚಾಯತಿ ನಂಬರ್ ರವಿ ಮನೆ ಮುಂದೆ ಅವ್ರು ಹಾಕ್ಸ್ತಾರೆ, ಅಧ್ಯಕ್ಷ ಮನೆಗೆ ಟ್ರಾಕ್ಟರ್ ಹೋಗುತ್ತೆ, ನಮ್ಮ ಮನೆಗೆ ಬರೋಲ್ಲ ಅನ್ಕೋಬಾರ್ದು. ನಮ್ಮ ಗ್ರಾಮ ಪಂಚಾಯತಿ ನಂಬರ್ ಕೊಡ್ತೀವಿ 08533276166ಗೆ ಫೋನ್ ಮಾಡಿರಿ. ಇಲ್ಲದ್ರೆ ಪಿ ಡಿ ಅವ್ರದ್ದು ಅಧ್ಯಕ್ಷರು ಮಾಡ್ಬೋದು. ಏನೇನೋ ಪ್ರಾಬ್ಲಮ್ ಇದೆ ಸಣ್ಣ ಸಣ್ಣ ನಾವು ಹಂಚ್ಕೊಳ್ಳೋಣ. ನಮ್ಮೂರು ನಮ್ಮ ಗ್ರಾಮ ಅಂತ ಐತಿ, ನಮ್ಮ ಗ್ರಾಮ ನಾವು ಮಾಡ್ಕೊಂಡ್ರೆ ಚೆನ್ನಾಗಿರ್ತಂತ ನನ್ನ ಉದ್ದೇಶ. ಇಲ್ಲಿ ಮೇನ್ ರಸ್ತೆಯಲ್ಲಿ ಕೂಡ ಕೆಲವು ಮಂದಿ ಅಂಗಡಿ ಮಾಲೀಕರು ರಾತ್ರಿ 6 ಗಂಟೆಗೆ 8 ಗಂಟೆಗೆ ಬಂದ್ ಮಾಡಿ ಅವ್ರ ಡಬ್ಬಿ ಈಗ ತನಕ ಇಟ್ಟಿಲ್ಲ. 2 ತಿಂಗಳಾಯ್ತು. ಆಗಸ್ಟ್ 1 ನಾವು ಸ್ಟಾರ್ಟ್ ಮಾಡೀವಿ. ಇವತ್ತಿನ ತನಕ ಕೂಡ ಅವ್ರು ಸ್ವಚ್ಛ ಭಾರತ ಹೇಳಿ ಒಂದು ಡಬ್ಬಿ ತಗೊಂಡು 300 ರೂಪಾಯಿ ಡಬ್ಬಿ ತಗೊಂಡು ಆ ಡಬ್ಬಿನೆಲ್ಲ ಕಸ ಹಾಕಿದರೆ ಆ ಕಸವನ್ನು ನಾವು ಟ್ರಾಕ್ಟರ್ಗೆ ಹಾಕಿಬಿಡ್ತಾರೆ. ನಮ್ಮ ಶ್ರೀರಾಮನಗರಲ್ಲಿ 4 ಮಂದಿ ಸಿಬ್ಬಂದಿ ಎಲ್ಲಿ ಕಸ ಮಾಡೋಕ್ಕೆ ಬರ್ತದೆ. 20,000 ಜನಸಂಖ್ಯೆ ಇದ್ದಾರೆ. ನಮ್ಮ ಶ್ರೀರಾಮನಗರಲ್ಲಿ ಸ್ವಾಮಿ ವಿವೇಕಾನಂದ, ವಿದ್ಯಾನಿಕೇತನ, ರೇಖಾಡಿ ಶಾಲೆ, ಅಪ್ಸಾನಿ, ನಮ್ಮ ಶಾಲೆ ಇರೋದು ಆ ಕಡೆ ಇದ್ದರೆ ಕೂಡ ಒಳ್ಳೆ ಪಂಚಾಯತಿ ಬಂದರೂ ಕೂಡ ನಮ್ಮ ಶಾಲೆ CNR ಕಾಲೇಜು ಒಟ್ಟು ನಮ್ಮ ಶ್ರೀರಾಮನಗರ ಒಂದು ವಿದ್ಯೆಗೆ ಒಂದು ಪ್ರಾಧಾನ್ಯತೆ ಐತಿ. ಅದಕ್ಕೆ ನಮ್ಮ ಶ್ರೀರಾಮನಗರ ಎಲ್ಲರೂ ಸಹಕಾರ ಮಾಡಿ, ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಅವ್ರಿವ್ರನ್ನೆಲ್ಲ ಮಾಡಿದರೆ ಶ್ರೀರಾಮನಗರ ನಮ್ಮ ರವಿಕುಮಾರ್ ಹೇಳ್ದಂಗೆ ಮತ್ತೆ ವರ್ಷಕ್ಕೆ ಯಾಡ್ರಿಕೋಡ್ದು ಒಂದು ಒಳ್ಳೆಯ ಸ್ಥಾನ ಬಂದು ನಮ್ಮ ಭಾರತ ದೇಶದಲ್ಲೇ ಶ್ರೀರಾಮನಗರ ಅಂದರೆ ಒಂದು ನಂಬರ್ 1 ಶ್ರೀರಾಮನಗರ ಗ್ರಾಮ ಪಂಚಾಯತ್ ಆಗುತ್ತಂತ ನನ್ನ ಉದ್ದೇಶ. ಯಾರಾದರೂ ದಯಮಾಡಿ ನಮ್ಮ ರುದ್ರಭೂಮಿಯಲ್ಲಿ ಕಸ ಹಾಕಿದರೆ ನಮ್ಮ ಗ್ರಾಮ ಪಂಚಾಯತಿ 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ಎಲ್ಲನ 25 ಡಿಸ್ಟ್ರಿಬ್ಯೂಟ್ರಲ್ಲಿ ನಮ್ಮ ಕಾಣಲಾರ್ದ ಕಸ ಹಾಕಿದರೆ 500 ದಂಡ ನಾವೊಂದು ವಿಧಿಸ್ತೀವಿ. ಯಾರನ್ನ ಫೋಟೋ ತಂದು ತೋರಿಸಿ ಇವ್ರು ಇಲ್ಲಿ ಹಾಕ್ಯಾರಂತ ತೋರಿಸಿದ್ರೆ ಅವ್ರಿಗೆ 200 ರೂಪಾಯಿ ಕೊಡ್ತೀವಿ. ಇದು ಗ್ರಾಮ ಪಂಚಾಯತಿ ಪ್ರಕಟಣೆ. 25/2018 ಸ್ವಚ್ಛತಾ ಗ್ರಾಮಕ್ಕೆ ಸ್ವಚ್ಛತಾ ಗ್ರಹಿ ಏಕ್ ಸೆ ಅನೇಕ ದಿವಸ ಆಚರಣೆ ಇವತ್ತನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ಶತಮಾನೋತ್ಸವ ಹಾಗೂ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ SBM ಇವು ಆರಂಭವಾಗಿ 4 ವರ್ಷದ ಆಚರಣೆ ಸಂದರ್ಭದಲ್ಲಿ ಇವತ್ತು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೆ ವಿವಿಧ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತು ಶಿಕ್ಷಣ ಸಮ್ಮಾನ ಮತ್ತು ಮಾಹಿತಿ ಕೊಡಬೇಕು ಮತ್ತು ಊರದಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸರ್ಕಾರ ಆದೇಶಿದೆ. ಆ ಆದೇಶದ ಪ್ರಕಾರ ಇವತ್ತು ನಾವು ಸ್ವಚ್ಛಗ್ರಹಿ ಏಕ್ ಸೆ ಅನೇಕ ಅಂತ ಪ್ರೋಗ್ರಾಮ್ಗಳನ್ನು ಇವತ್ತು ದಿನಾಚರಣೆ ಮಾಡಿದ್ದೀವಿ. ಇವತ್ತು ಶ್ರೀರಾಮನಗರವು ಗಂಗಾವತಿ ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಒಂದು ಪಟ್ಟಣ ಸ್ಥಿತಿಯಲ್ಲಿದೆ. ಇಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ನಾವು ಮುಂದಿದ್ದೇವೆ. ಈ ಕೊಡೋದರಿಂದ ನಮಗೆ ಈ ವರ್ಷ 2018-19ರಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವು ನಮ್ಮ ಗ್ರಾಮ ಪಂಚಾಯತಿ ಲಭಿಸಿದೆ. ಸ್ವಚ್ಛತೆಯ ಆಧಾರವಾಗಿಟ್ಟುಕೊಂಡು ಮತ್ತು ಗ್ರಾಮ ಪಂಚಾಯತಿಯ ಸಾಧನೆಯ ಆಧಾರವಾಗಿಟ್ಟುಕೊಂಡು ಈ ಪುರಸ್ಕಾರವು ಅಕ್ಟೋಬರ್ 2ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ ನಮ್ಮ RDPR ಸಮಾರಂಭದಲ್ಲಿ CM ಅವರು ನಮಗೆ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾರೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ನಮ್ಮ ಈ ಸ್ವಚ್ಛತೆ ಬಗ್ಗೆ ಮತ್ತು ಗ್ರಾಮ ಪಂಚಾಯತಿಯ ಸಾಧನೆ ಬಗ್ಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಇಲ್ಲಿ ಸಿಬ್ಬಂದಿ ಮತ್ತು ಎಲ್ಲರಿಗೂ ನಾವು ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಇದೇ ಈ ಚಟುವಟಿಕೆಗಳನ್ನು ನಾವು ಕಂಟಿನ್ಯೂ ಆಗಿ ಮುಂದಿನ ದಿನದಲ್ಲಿ ಪ್ರಾರಂಭಿಸ್ತೇವೆ. ಪ್ರತಿ ದಿವಸ ನಾವು ಒಂದು ಟ್ಯಾಕ್ಟರ್ನ ಇಟ್ಕೊಂಡ್ಬಿಟ್ಟು ಕಸ ವಿಲೇವಾರಿ ಘಟಕವನ್ನು ಪ್ರಾರಂಭಿಸ್ತೇವೆ. ಪ್ರತಿ ದಿವಸ ಇಡೀ ಊರಲ್ಲಿ ನಾವು ಕಸ ವಿಲೇವಾರಿ ಮಾಡ್ತಾಯಿದ್ವಿ ಮತ್ತು ಸೊಳ್ಳೆಗಳನ್ನು ಇದು ಮಾಡಲು ನಾವು ಫಾಲಿಂಗ್ ಕೂಡ ಮಾಡ್ತಾಯಿದ್ವಿ. ಎಲ್ಲವನ್ನೂ ಈ ಸ್ವಚ್ಛ ಗ್ರಾಮವನ್ನು ಸುವ್ಯವಸ್ಥೆಯಲ್ಲಿ ತರಲು ನಾನು ಇವತ್ತಿನ ಈ ಪ್ರತಿ ದಿವಸ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ನಾವು ಈ ಕಾರ್ಯಕ್ರಮ ಪ್ರಾರಂಭಿಸ್ತೀವಿ. ಭಾರತ ಮತ್ತು ಕರ್ನಾಟಕ ಸರ್ಕಾರಗಳ ಆದೇಶದನ್ವಯ ಕಳೆದ ತಿಂಗಳು ಹಸಿರು ಸ್ವಚ್ಛ ಸರ್ವೇಕ್ಷಣೆಯ ಅಂಗವಾಗಿ ಹಸಿರು ಕರ್ನಾಟಕದ ಒಂದು ಭಾಗವಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಸುಮಾರು ಸಸಿಗಳನ್ನು ನೆಡುವ ಕಾರ್ಯಕ್ರಮ ಆಗಿದೆ. ಸುಮಾರು 2,000 ಸಸಿಗಳು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮದ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಿ ಆ ರುದ್ರಭೂಮಿಯಲ್ಲಿ ಕನಿಷ್ಠ 350ರಿಂದ 400 ಸಸಿಗಳನ್ನು ನೆಡಲಾಗಿದೆ. ಗಂಗಾವತಿ ಸಣಾಪುರ ರಸ್ತೆಯಲ್ಲಿರುವ SKNG ಕಾಲೇಜಿನ ವಾಣಿಜ್ಯ ವಿಭಾಗದ BBM ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ನಡೆಯಿತು. ಗಂಗಾವತಿಯ ಸಂಗಾಪುರ ರಸ್ತೆಯಲ್ಲಿರುವ SKNG ಕಾಲೇಜಿನ ವಾಣಿಜ್ಯ ವಿಭಾಗದ BBM ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಪ್ರಾಚಾರ್ಯರಾದ ಅಸನ್ಮಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು.
ಪ್ರಾಧ್ಯಾಪಕರುಗಳಾದ ಅಶ್ರಫ್ ಅರಳಿ, ಡಾಕ್ಟರ್ ಅಬ್ದುಲ್ ರೆಹಮಾನ್ ಹಾಗೂ ರವಿಕಿರಣ್ ಅವರುಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಲೇಜಿನ ಉಪನ್ಯಾಸಕರುಗಳಾದ ಚಂದ್ರಶೇಖರ, ಸೆಲ್ವರಾಜ್, ಜಯಶ್ರೀ ಪಾಟೀಲ್, ಪಾಂಡುರಂಗ ಹಾಗೂ ವಿನಯ್ ಕುಮಾರ್ ಅವರುಗಳು ಉಪಸ್ಥಿತರಿದ್ದರು. Here, since then, this college was opened in the year 1992, cater to the needs and learning process of the rural students from the near and in and around Gangavati place. So here, yesterday I was speaking to some alumnus. He was supposed to come today. He is Mr. Rajesh. So Ravi Kiran sir must be knowing. So he is from the batch 2011, passed out. So and he was my MBA junior and student when I was a teaching associate in Kausal Institute. So I was speaking to him yesterday. So he was supposed to come, and probably we'll be getting a call from him, confirming call. So when I was speaking to him, he was like, Kariguni sir is not here. So I would like to thank all the senior professors and the faculties and the senior teams for maintaining the BBA department in this district, because almost all across the Karnataka we don't have any government college running BBA colleges. Only a hard finger counting colleges are existing. So in Koppal districts we have only one government college to run this course. Sir, from the bottom of my heart I would like to thank you all. This course, actually I'm thankful to them for this course. I was not knowing the very depth of this course. Once I joined, I just came to know what's the course value is actually. It's a very best course for the choosing of management studies, and it is like not only it's not dependent, it's an independent course. And if the people who are interested in doing the private sector is very much useful for the private sector. And firstly I would like to thank all the department members of BBA. They are the best teachers we got. Actually, by knowing the previous batches, they were not having the lecturers and the proper faculty for the teaching. We are very lucky to have the best permanent faculty: Ashraf sir, Jayashree ma'am, Geeta ma'am, Abhishek sir, Vinay sir. And we are new to this, but we didn't feel that we are new and we have to feel some, oh no, we don't know anyone and all. We are lucky to have these people because we are not new to this family. We don't feel that we are new. We are like a family members. All the seniors and my department lecturers and the faculties are family members for us. 10 years back, we appointed as a assistant professor in that to management. Earlier, in the sense which we joined in the 2009 of the 5th September, there were no commerce, and we people started my career as a step into the service as a management field, and then we got the permission and affiliation of the BCom 2011. And from 11 onwards we started the BCom, and simultaneously in the 11 and 12 we were started the five PG programs in different disciplines. So the history is a very lengthy and very prolonged, and as a human being, ನಿಮ್ಮ ಅಂಕಗಳು, ನಿಮ್ಮ ರ್ಯಾಂಕು ಅದನ್ನು ನೋಡಿ ನಿಮಗೆ ಜಾಬ್ ಕೊಡಲ್ಲ. ಸೊ ನಿಮ್ಮ ಎಬಿಲಿಟಿ, ಹ್ಯೂಮನ್ ಎಬಿಲಿಟಿಯನ್ನು ನೋಡಿ ಜಾಬನ್ನು ಕೊಡೋದು. ನೀವು ಎಷ್ಟು ಟ್ಯಾಕಟಿವ್ ಆಗಿದ್ದೀರಿ, ಎಷ್ಟು ವರ್ಡ್ ಪವರ್ ಇದೆ, ಹೆಂಗೆ ಪ್ರೊನೌನ್ಸಿಯೇಷನ್ ಇದೆ, ಯಾವ ಥರ ಇದೆ ಅನ್ನೋದನ್ನು ನೋಡಿ ನಿಮಗೆ ಜಾಬ್ ಕೊಡೋದು. ಆಮೇಲೆ ಅದ್ರ ಜೊತೆಗೆ ನೀವು ಡಿಸಿಪ್ಲಿನನ್ನು ಇದು ಮಾಡ್ಕೋಬೇಕು. ಯಾಕಂದರೆ BBM ಅಂದರೆ ಹೆಂಗಪ್ಪ ಬಂದರೆ ಬರ್ತಾರೆ ಇಲ್ಲರಿಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು ಮಧ್ಯದಲ್ಲಿ. ಮೊದಲು ಹಾಗಿರಲಿಲ್ಲ. ನಾನು ಹೇಳಿದ್ನಲ್ಲ, ಈಗ 2003-04 ಆ ಸಮಯದಲ್ಲಿ ನಾನು BBM ಡಿಪಾರ್ಟ್ಮೆಂಟಲ್ಲಿ ಯಾರು ಪರ್ಮನೆಂಟ್ ಉಪನ್ಯಾಸಕರಿರಲಿಲ್ಲ. ಅಲ್ಲಿ ಮಂಜುನಾಥ್ ಅನ್ನೋರು ಒಬ್ಬರಿದ್ದರು, MBA ಮಾಡಿದವರು. ಅವರೊಬ್ಬರೇ ಹೋಲನ್ಸು ಎಲ್ಲ ಸಬ್ಜೆಕ್ಟ್ಸನ್ನು ಟೀಚ್ ಮಾಡ್ತಾಯಿದ್ರು. ಅವಾಗ ನಾನು ಎಕನಾಮಿಕ್ಸು ಅದೆಲ್ಲ ಹೇಳ್ತಾಯಿದ್ದೆ. ಸೊ ಅವಾಗ ಭಾಳ ಡೆಡಿಕೇಟೆಡ್ ಸ್ಟೂಡೆಂಟ್ಸ್ ಎಲ್ಲ ಅವಾಗ ಬರೋರೆಲ್ಲ. ಈಗ ಆಮೇಲೆ ಬರ್ತಾ ಏನಾಯ್ತಂದರೆ, ಯಾವಾಗ ಡಿಮ್ಯಾಂಡು ಅಂದ್ರೇನು ಸಪ್ಲೈ ಜಾಸ್ತಿ ಆಯ್ತಲ್ಲ, BBM MBA ಸಪ್ಲೈ ಜಾಸ್ತಿ ಆದಮೇಲೆ ಈ ಕೋರ್ಸಿಗೆ ಬರೋದೇ ಕಡಿಮೆ ಆಯಿತು ವಿದ್ಯಾರ್ಥಿಗಳು. ಆಗ ಮತ್ತು ಇಲ್ಲಿಂದ ಹುಡುಕಿ ತೊಗೊಂಬಂದು ಅದನ್ನು ಉಳಿಸ್ಕೋಬೇಕಂತೇಳಿ ಅಡ್ಮಿಷನ್ ಮಾಡಿದಾಗ
ಅವಾಗ ಯಾರು ಬೇಕು ಅವ್ರು ಬರೋರು ಅಡ್ಮಿಷನ್ಗೆ. ಬಟ್ ಈಗೆಲ್ಲ ನಿಮಗೆಲ್ಲ ನೋಡಿದ್ರೆ ಚಿಕ್ಕ ಚಿಕ್ಕ ಹುಡುಗರು ಇದ್ದೀವಿ, ಈ ಮಧ್ಯದಲ್ಲೆಲ್ಲ ದೊಡ್ಡ ದೊಡ್ಡ ಹುಡುಗರೆಲ್ಲ ಬರ್ತಾಯಿದ್ರು ಓದಲಿಕ್ಕೆ. ಅಂದರೆ ಎಲ್ಲ ಬಿಟ್ಟಿರ್ತಾರೆ, ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಬೇಕಾಬಿಟ್ಟು ಬಂದು ಸೇರ್ತಾಯಿದ್ರು. ಮೊನ್ನೆ ಸಿಕ್ಕಿದ್ರು ಅವ್ರು ಮಾಶೇರು ಊರಲ್ಲಿ, ಸಜ್ಜನ ಅಂತದ್ರಲ್ಲ ಆಗ ಭಾಳ ಸಜ್ಜನರು ಅವರೆಲ್ಲ, ಅವರು ಸಿಕ್ಕಿದ್ರು. ಎಲ್ಲಿದ್ದೀರಪ್ಪ ಅಂದರೆ ಬೆಂಗಳೂರಲ್ಲಿ ಇದೀವಿ ಸರ್, ಅದು ಈಗಲಾದರೂ ಚೆನ್ನಾಗಿ ಇರ್ತಿರಲ್ಲ ಡಿಸಿಪ್ಲಿನಲ್ಲಿ ಅಂತ ಹೇಳಿದೆ. ಸೊ ಈಗ ನೀವು ಯು ಆರ್ ಚೇಂಜ್. ಇದಕ್ಕೆ ಕಾರಣ ನಮ್ಮ ಕಾಲೇಜಲ್ಲಿ ಕನ್ನಡ ಕೂಡ ಮೊದಲು ಸರಿಗೆ ಬರ್ತಿದ್ದಲ್ಲ ವಿದ್ಯಾರ್ಥಿಗಳಿಗೆ. ಒಬ್ಬ ಉಮಾಶಂಕರ್ ಅಂತ ಬಂದಿದ್ದ, ಕನ್ನಡದ ಕಂದ. ಆ ಬಂದ ಮೇಲೆ ಭಾಳಷ್ಟು ಜನ ಕನ್ನಡ ಒಳ್ಳೆಯ ಕನ್ನಡ ಕಲಿಯೋದನ್ನು ಕಲ್ತಿದ್ರು. ಆಮೇಲೆ ನಮ್ಮ ಜಾಜಿಯವರು ಬಂದರು. ಈಗ ಸುಮಾರು ಜನ ಕನ್ನಡದಲ್ಲಿ ಭಾಳಷ್ಟು ಜನ ಉಪನ್ಯಾಸಕರಿದ್ದಾರೆ. ಮೊದಲು ಕನ್ನಡದಲ್ಲಿ ಕೂಡ ಯಾರು ಇಲ್ಲ. ಉಮಾಶಂಕರೇ ಗಂಗಾವತಿಯ ರೋಟರಿ ಕ್ಲಬ್ನಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಪತ್ರಕರ್ತರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ನಡೆಯಿತು. ಆಗಿರ್ಬೋದು, ರೈತಾಪಿ ವರ್ಗ ಆಗಿರ್ಬೋದು, ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು,
ಹೀಗೆ ಹಲವಾರು ಸಂಘಟನೆಗಳು ಸಮಾಜದ ದಿಕ್ಕು ದಿಶೆಯನ್ನು ರೂಪಿಸುವಲ್ಲಿ ಕೆಲಸ ಮಾಡ್ತಾರೆ. ಇವೆಲ್ಲ ಕ್ಷೇತ್ರಗಳು ಪವಿತ್ರವಾದ ಕ್ಷೇತ್ರಗಳೇ. ಅದರಲ್ಲಿ ನಾನು ಪತ್ರಿಕಾ ರಂಗ ಅಂತಕ್ಕಂಥದ್ದು ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವೃತ್ತಿಯನ್ನು ನಾನು ಆರಿಸ್ಕೊಂಡಿದ್ದೀನಿ. ವಿದ್ಯಾರ್ಥಿ ದೇಶದಿಂದಲೇ ನನಗೆ ಪುಸ್ತಕ ಪತ್ರಿಕೆ ಓದ್ತಕ್ಕಂಥ ಒಂದು ಹವ್ಯಾಸ. ನಾನು ನಂತರ ಡಿಗ್ರಿ ಮಾಡಿದ ನಂತರ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಪತ್ರಿಕೋದ್ಯಮ ಅಭ್ಯಾಸವನ್ನು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿ ಅದೇ ತಾನೇ ಗಂಗಾವತಿಯಲ್ಲಿ CBS ಚಾನಲ್ ಕೆಲಸ ಆರಂಭ ಆಗಿತ್ತು. CBS ಚಾನಲ್ ಅಂತ ನಮ್ಮ ವಿವರೇನವರು, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ನಮ್ಮ P. ಆಂಜನೇಯ ಆಗಿರ್ಬೋದು, ನಮ್ಮ ರಾಮಚಂದ್ರಪ್ಪ ಆಗಿರ್ಬೋದು, ನಮ್ಮ ಸಲಾವುದ್ದೀನ್, ನಮ್ಮ ಶ್ರೀಧರ್ ವಕೀಲರು, ಅನೇಕರು ಅದೇ ಫಸ್ಟ್ ಸ್ಟೆಪ್ ಹೋಗ್ತಾ ಇದ್ದಾಗ ಇವರೆಲ್ಲರೂ ನಾನು ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಸ್ಮರಿಸಬೇಕಾಗತ್ತೆ. ಪತ್ರಿಕಾ ರಂಗ ನಾನಾ ಮಗ್ಗುಗಳನ್ನ ಕಾಣ್ತಾ ಇದ್ದೀವಿ ನಾವೀಗ. TV ಒಂದೇ ಒಂದು ದೂರದರ್ಶನ ಇತ್ತು. ಸುಮಾರು ಈಗ ಹೇಳಿದಂತೆ ಸಾವಿರಾರು ಚಾನಲ್ಗಳು ಆಗಿವೆ, ಸಾವಿರಾರು ಪತ್ರಿಕೆಗಳಾಗಿವೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಅತ್ಯಂತ ಶರವೇಗದಲ್ಲಿ ಬೆಳೀತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಈ ನಿಟ್ಟಿನಲ್ಲಿ ಈಗ ಸುಮಾರು 10-15 ವರ್ಷಗಳಿಂದ ಇರ್ತಕ್ಕಂಥ ಈ ಪತ್ರಿಕಾ ಕ್ಷೇತ್ರ ಇತ್ತೀಚೆಗೆ ಯಾಕೋ ಕಡಿಮೆ ಆಗ್ತಾ ಇದೆ ಅಂತ. ಪತ್ರಿಕೆಗಳು ಹೆಚ್ಚಾಗಿವೆ, ಪತ್ರಕರ್ತರು ಹೆಚ್ಚಾಗಿವೆ, ಆದರೆ ಆ ಕ್ಷೇತ್ರ ಯಾಕೋ ಕ್ಷೀಣ ಆಗ್ತಾ ಇದೆ ಅಂತೇಳಿ ನನ್ನ ಭಾವನೆ. ಏಕೆಂದರೆ ಈ ಹಿಂದೆ ಯಾವ ಒಬ್ಬ ವ್ಯಕ್ತಿ, ಯಾವ ಒಬ್ಬ ರಾಜಕಾರಣಿ, ಶಾಸಕರಾಗಲಿ ಅವ್ರ ವಿರುದ್ಧ ಒಂದು ಸಣ್ಣ ಸುದ್ದಿ ಬರೆದ್ರೆ ಅದಕ್ಕೆ ರೆಸ್ಪಾನ್ಸ್ ಬರ್ತಿತ್ತು. ಈಗ ಏನದೆ, ನೀವು ಎಲ್ಲ ವಿಷಯ ಎಲ್ಲ ವರ್ಣಗಳನ್ನು ಬರೆದ್ರೂ ಸಹಿತ ಯಾರು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇದೊಂದು ದೊಡ್ಡ ದುರಂತ ಇದು. ಏಕೆಂದರೆ ನಾವು ಕೇವಲ ಪತ್ರಿಕೆಯಲ್ಲೇ ಬರೆದ್ರೆ ಸಾಲದು, ಆ ಪತ್ರಿಕೆಗೆ ಸ್ಪಂದನೆ ಸಿಕ್ಕಾಗ ನಾವು ಬರೆದು ಸಾರ್ಥಕ ಆಗ್ತದೆ. ಈ ರೀತಿ ಈಗ ಭಾಳ ಸಲ ನಾವು ನೋಡಿದ್ವಿ, ಸರ್ಕಾರ ಮತ್ತು ಸಮಾಜದ ನಡುವೆ ನಾವು ಸೇತುವೆಗೆ ಕೆಲಸ ಮಾಡ್ತೀವಿ. ನಿಮ್ಮ ವಿಷಯಗಳನ್ನು ನಾವು ಸರ್ಕಾರಕ್ಕೆ ತಿಳಿಸ್ತೀವಿ, ಆದರೆ ಅದ್ರ ಹಿಂದೆ ಬೆನ್ನೆಲುಬಾಗಿ ನೀವು ಸಮಾಜ ನಿಂತಾಗ ಮಾತ್ರ ಅದು ಯಶಸ್ವಿ ಆಗೋಕ್ಕೆ ಸಾಧ್ಯ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಕೆಲವು ಸಂಘಟನೆಗಳು ಕೆಲವು ಹಗರಣಗಳ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ಮನವಿ ಪತ್ರ ಕೊಡ್ತಾರೆ ಅವರಿಗೆ ಘನತೆ. ಆಮೇಲೆ ಮುಂದಿನ ಒಂದು ಈ ರೀತಿ ಹಗರಣಗಳಾಗಲಿ ಇನ್ನೊಂದಾಗಲಿ ಮಾಡೋರಿಗೆ ಒಂದು ಪಾಠವಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಸಂಘ ಸಂಸ್ಥೆಗಳ ಗುಣಮಟ್ಟ ಕೂಡ ಕಡಿಮೆ ಆಗಿದೆ. ನಮ್ಮಲ್ಲೂ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಂತೆ ಕಾರಣ ತಿಳಿಸುವ ಉದ್ದೇಶದಿಂದ ಒಂದು ಪ್ರಾರಂಭ ಮಾಡಿದೆ. ಇವತ್ತು ಕೆಲವೊಂದು ಅದು ನನಗೆ ಅಗಾಧವಾದ ಒಂದು ಅದರಲ್ಲಿ ಅನುಭವ ಇಲ್ಲದೇ ಇದ್ದಿದ್ದು ಒಂದು 30 ಲೇಖನಗಳಾದ್ಮೇಲೆ ನಾನು ಹಂಪಿ ಗಂಗಾವತಿಯ APMC ಸಮುದಾಯ ಭವನದಲ್ಲಿ ಮೆಸ್ಸಿ ಫರ್ಗೂಷನ್ 1035 ವಿನೂತನ ಟ್ರ್ಯಾಕ್ಟರ್ನ ಲಾಂಚಿಂಗ್ ಪ್ರೋಗ್ರಾಂ ನಡೆಯಿತು.
ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿರುವ ಎಪಿಎಂಸಿ ಸಮುದಾಯ ಭವನದಲ್ಲಿ ಆರ್ನ್ ಅರ್ತ್ ಮೂವರ್ಸ್ ಗಂಗಾವತಿ ಶಾಖೆಯವರಿಂದ ಮೆಸ್ಸಿ ಫರ್ಗೂಷನ್ 1035 ವಿನೂತನ ಟ್ರ್ಯಾಕ್ಟರ್ನ ಲಾಂಚಿಂಗ್ ಪ್ರೋಗ್ರಾಂ ನಡೆಯಿತು. ಆರ್ನ್ ಅರ್ತ್ ಮೂವರ್ಸ್ನ ಅಧಿಕೃತ ಮಾರಾಟಗಾರರಾದ ಸುನೀತಾ ಮಲ್ಲಿಕಾರ್ಜುನ ಹರಪನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಪಾಲ್ಗೊಂಡಿದ್ದರು. ಕೊಪ್ಪಳ ಲೋಕಸಭಾ ಸದಸ್ಯರಾದ ಕರಡಿ ಸಂಗಣ್ಣನವರು ಹಾಗೂ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಎಎಂ ರಾಘವೇಂದ್ರ, ಟಿಎಂ ವಾಯಿದ್ ಹುಸೇನ್, ಕೊಪ್ಪಳ ವ್ಯವಸ್ಥಾಪಕರಾದ ಸುರೇಶ್ ದೇಶಪಾಂಡೆ ಹಾಗೂ ಗಂಗಾವತಿ ಶಾಖೆಯ ವ್ಯವಸ್ಥಾಪಕರಾದ ವೆಂಕಟೇಶ ಮರಳಿ ಬಸವಣ್ಣ ಕ್ಯಾಂಪ್ ಅವರುಗಳು ಉಪಸ್ಥಿತರಿದ್ದರು. ಎಲ್ಲ ಯಾವುದೇ ಥರ ಸ್ಪ್ರೇಯರ್, ಆಮೇಲೆ 4 ಫೀಟ್ ರೋಟಾವೇಟರ್, ಆಮೇಲೆ ಮಡಕಿ ಅವೆಲ್ಲ ಹಾಕಿ ಉಪಯೋಗಿಸ್ಬೋದು. ಅದೇ ರೀತಿ ನೀವು 30 ದಿವಸದಿಂದ 40 ದಿವಸಗಳವರೆಗೆ ಬಂದರೆ ನಮ್ಮ ಹತ್ರ 4 ಟ್ರ್ಯಾಕ್ಟರ್ ಇದ್ದಾವೆ. ಒಂದು 10-35 ಡ್ರೈ ಬ್ರೇಕ್ ಏನು ಬಂದು ನೋಡೋಲ್ಲ. ಭಾಳಷ್ಟು ಮಂದಿ 10-35 ನೋಡಿರ್ಬೋದು. 10-35 ಡ್ರೈ ಬ್ರೇಕ್ ಇತ್ತು. ಅದೇ ರೀತಿ 10-35ರಲ್ಲಿ ಆಯಿಲ್ ಬ್ರೇಕ್ ಬಂದಿದೆ. ಈಗ ಆಯಿಲ್ ಬ್ರೇಕಲ್ಲಿ 12 ಸೈಜ್ ಟೈರು, 13 ಸೈಜ್ ಟೈರು, ಪವರ್ ಸ್ಟೇರಿಂಗ್ ಕೂಡ ಬಂದಿದೆ ಈಗ ಹೊಸದಾಗಿ. ಅದೇ ರೀತಿ 10-35ರಲ್ಲಿ ಕನ್ನಡ ಅಂತ ಬಂದಿದೆ. 10-30 ಕನ್ನಡ ಅಂತ ನಮಗೆಲ್ಲ ರೋಡಲ್ಲಿ ಯೂಸ್ ಮಾಡ್ತಿದ್ವಿ. ರೋಡಲ್ಲಿ ಯೂಸ್ ಮಾಡಿದ್ರೆ ಕನ್ನಡ ಅಂತ ಬಂದಿದೆ. ಇವತ್ತು ನಾವು ಏನು ಉದ್ಘಾಟನೆ ಮಾಡಿದಿಲ್ಲ, ಹೊಸ ಗಾಡಿ ಲಾಂಚ್ ಮಾಡಿದಲ್ಲ, ಅದರ ಹೆಸರು 10-35 ದೋಸ್ತ್ ಅಂತ ಹೇಳಿ. ಈ ಟ್ರ್ಯಾಕ್ಟರ್ ಸಣ್ಣ ರೈತರು ಮತ್ತು ರೋಡನ್ನು ಮಾಡುವಂಥ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಈ ಟ್ರ್ಯಾಕ್ಟರ್ ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಈ ಟ್ರ್ಯಾಕ್ಟರ್ ವಿಶೇಷತೆ ಏನಪ್ಪ ಅಂದರೆ ನೀವು ರೋಡನ್ನು ಮಾಡಲಿ ಏನೇನು ಬೇಕು ಗಾಡಿಯಲ್ಲಿ ಅದೆಲ್ಲ ವಸ್ತುಗಳನ್ನು ಈ ಟ್ರ್ಯಾಕ್ಟರ್ ಬಂದಿದೆ. ರೋಡನ್ನು ಮಾಡೋರಿಗೆ ಟ್ರಾಲಿ ವರ್ಕ್ ಮಾಡೋರಿಗೆ ಏನೇನು ಬೇಕಂದರೆ ಗಾಡಿ ಹೋಗೋದು ಲಿಫ್ಟ್ ಹಾಕ್ಬಾರ್ದು, ಆಮೇಲೆ ಮೈಲೇಜ್ ಚೆನ್ನಾಗಿರಬೇಕು, ಆಮೇಲೆ ಎಲ್ಲ ಥರ ನಿಮಗೆ ಟ್ರಾಲಿಗೆ ಏನೇನು ಬೇಕು ಅಂದರೆ ಲಿಫ್ಟ್ ಪೈಪು ಅವೆಲ್ಲ ಫಿಟ್ಮೆಂಟ್ ಇರಬೇಕು. ಅದೇ ರೀತಿ ಟ್ರ್ಯಾಕ್ಟರ್ ಏನು ಲಾಂಚ್ ಮಾಡಿದಿಲ್ಲ ಅದರ ಹೆಸರು 10-35 ದೋಸ್ತ್ ಅಂತ ಇಟ್ಟಿದ್ವಿ. ಅದಕ್ಕೆ ನಿಮಗೆ ಮುಂದ್ಗಡೆ ಸ್ಟ್ರೇಟ್ ಎಕ್ಸೆಲ್ ಇದೆ. ಸ್ಟ್ರೇಟ್ ಎಕ್ಸೆಲ್ ಇದೆ ಅಂತಂದರೆ ಗಾಡಿ ಲಿಫ್ಟ್ ಆಗಿದೆ. ಇದು 240 ಪವರ್ ಬಿಟ್ಟರೆ ವಿಶೇಷ ಗಾಡಿ ಇದೆ. ಅದಾದ ನಂತರ ನಿಮಗೆ 50 HP ಶ್ರೇಣಿಯಲ್ಲಿ 5245 PD ಇದೆ. ಆಮೇಲೆ 7250 ಅಂತಿದೆ. ಸ್ವಲ್ಪ ಮೇಲೆ ಕಳಿಸಿ ಬೈಕ್ ಅಂದರೆ ಅದರಲ್ಲಿ ಯಾವುದೇ ಥರ ಈ ಸೊಪ್ಪಿಗೆ ಬಿಸಿಕೊಂಡಮ್ಮ ನಾಳೆ ಉಲ್ಟಾ ಮಾಡಿದ್ರೆ ಮತ್ತು ನಾವು ಅದನ್ನು ತುಲ ಮಾಡೋ ಅವಶ್ಯಕತೆ ಇಲ್ಲ. ಕನಿಷ್ಠಕ್ಕೆ ತಾನೇ ಫ್ರೀ ಆಗಿಬಿಡುತ್ತೆ. ಮಾತಿನ ಪ್ರಕಾರ ನಿಮ್ಮೆದುರಲ್ಲಿ ಇವತ್ತು ಆ ಮಹಾರಾಜ ಫಂಕ್ಷನ್ ಮಾಡಿ ಆ ಲಕ್ಕಿ ಡ್ರಾ ಮುಖಾಂತರ ಇವತ್ತು ಮೊಟ್ಟ ಮೊದಲನೇ ಮಹಾರಾಜನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಈ ಮಹಾರಾಜ ಮಾಡೋ ಒಂದು ಉದ್ದೇಶ ಏನು, ಇದರಿಂದ ನಮಗೆ ಉಪಯೋಗ, ಆಮೇಲೆ ರೈತರಿಗೆ ಹೇಗೆ ಉಪಯೋಗ ಅನ್ನೋದು ತಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಬ್ರು ಹೊಸಬರಾಗಿ ಬಂದಿರ್ತಾರೆ. ಅವ್ರಿಗೂ ಸಹಿತ ಈ ಮಹಾರಾಜ ಬಗ್ಗೆ ಒಂದು ಲೈನಲ್ಲಿ 2-3 ಲೈನಲ್ಲಿ ನಾವು ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಹಾರಾಜ ಅನ್ನೋದು ನಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕನಕಗಿರಿಯ ಹುಲಿಹೈದರ್ನಲ್ಲಿ ವಾಲ್ಮೀಕಿ ಮೂರ್ತಿ ಧ್ವಂಸ ಖಂಡಿಸಿ ಮರಳಿಯಲ್ಲಿ ಪ್ರತಿಭಟನೆ. ಭತ್ತದ ನಾಡು ಶ್ರೀರಾಮನಗರದಲ್ಲಿ ಸ್ವಚ್ಛತಾ ಆಂದೋಲನ. ಮತ್ತು ಎಸ್ಕೆಎನ್ಜಿ ಕಾಲೇಜಿನಲ್ಲಿ ಬಿಬಿಎಂ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಮುಂದಿನ ಜೆಎನ್ಎನ್ ನ್ಯೂಸ್ನೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.